ಅಸ್ಸಲಾಮುಲೈಕುಮ್. ಹಾಯ್, ಹೇಗಿದ್ದೀರಾ ನನ್ನ ಸ್ವೀಟ್ ಫ್ಯಾಮಿಲಿ? ನಾನು ಚೆನ್ನಾಗಿದ್ದೀನಿ, ಅಲ್ಹಮ್ದುಲಿಲ್ಲ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾವು ಚೆನ್ನಾಗಿರಿ, ಖುಷಿಯಾಗಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ. ಸೊ ನಾನು ಈಗ ನೋಡಿ ಅರ್ಧ kg ಮೈದಾ ಹಿಟ್ಟು ತಗೊಂಡಿದ್ದೇನೆ. ಅದಕ್ಕೆ 1 ಚಮಚದಷ್ಟು ಉಪ್ಪು ಹಾಕಿದ್ದೇನೆ. ನನ್ನಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು, ನೀವು ಉಪ್ಪು ನೋಡಿ ಹಾಕಿ ಆಯಿತಾ. ಮತ್ತು ಸ್ವಲ್ಪ ಕಲಂಜಿ ಹಾಕ್ತೇನೆ. ಅದಕ್ಕೆ ಕಪ್ಪು ಎಳ್ಳು ಹೇಳ್ತಾರೆ, ಕಲಂಜಿ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ನೋಡಿ, ನಂಗೆ ಗೊತ್ತಿಲ್ಲ ಏನಂತ. ಸೊ ಅದು ಮಿಕ್ಸ್ ಮಾಡ್ತಾ ಇದ್ದೇನೆ. ಅರ್ಧ ಗ್ಲಾಸ್ದಷ್ಟು ಹಾಲು ಹಾಕ್ತೇನೆ. ಸೊ ನೀವು ಚಪಾತಿಗೆ ಹಿಟ್ಟು ಯಾವ ಥರ ಕಲಿಸ್ತೀರಾ ಅದೇ ಥರ ಕಲಿಸಿದರೆ ಆಯಿತು. ನಿಮ್ಗೆ ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಕಲಸಿ. ಮತ್ತು ಎಣ್ಣೆ ಎಂತ ಹಾಕಲಿಕ್ಕೆ ಹೋಗಬೇಡಿ, ತುಂಬಾ ಸ್ಮೂತ್ ಆಗುತ್ತೆ ಮತ್ತು ನಿಮಗೆ ಲಾಡಿಸ್ಲಿಕ್ಕೆ ಬರುವುದಿಲ್ಲ ಹಾಗಾಗಿ. ಸೊ ನನಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು, ಯಾಕಂದರೆ ನಾನು ಇವತ್ತು ಬ್ರದರ್ದು ಚಿಕನ್ ಓಪನ್ ಆಯಿತು. ಸ್ವಲ್ಪ ಅಲ್ಲಿ ಕಸ್ಟಮರ್ ಎಲ್ಲ ಬರ್ತಾಯಿದ್ರು, ನಾನು ಅವರನ್ನು ಸ್ವಲ್ಪ ನೋಡಿಕೊಂಡು ಅದು ಕಲಿಸಿದೆ. ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ನನ್ನದು, ಅಷ್ಟೊಂದಲ್ಲ, ಓಕೆ. ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು. ಸ್ವಲ್ಪ ಜನ ಹೇಳಿದರು ಉಪ್ಪು ಜಾಸ್ತಿ ಇತ್ತು, ಸ್ವಲ್ಪ ಜನ ಹೇಳಿದರು ಉಪ್ಪು ಕರೆಕ್ಟ್ ಇದೆ ಅಂತ, ಏನಂತ ಗೊತ್ತಿಲ್ಲ. ನೋಡಿ, ನನಗೆ ಸ್ವಲ್ಪ ನೀರು ಬೇಕಿತ್ತು, ನಾನು ನೀರು ಸ್ವಲ್ಪ ಹಾಕಿ ಕಲಿಸಿದ್ದೇನೆ. ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕಿ, ತುಂಬಾ ಹಾಕಬೇಡಿ. ನೋಡಿ, ಇಷ್ಟು ಆದರೆ ಸಾಕು. ನೀವು ಚಪಾತಿ ಹಿಟ್ಟು ಪೂರಿಗೆ ಯಾವ ಥರ ಕಲಿಸ್ತೀರಾ ಅದೇ ಥರ ಕಲಿಸಿದರೆ ಆಯಿತು. 1 ಗಂಟೆ ಮುಚ್ಚಿಡಿ. ಆಮೇಲೆ ನಾನು ಸ್ವಲ್ಪ ಹಲಸಿನ ಹುಡಿ, ಸ್ವಲ್ಪ ಉಪ್ಪು ಹಾಕಿ ಕೋಳಿಯನ್ನು ಬೇಯಿಸ್ತಾ ಇದ್ದೇನೆ. ಬೋನ್ಲೆಸ್ ನೀವು ಕಟ್ ಮಾಡಬೇಕಾದ್ರೂ ಬಾಯ್ಲ್ ಮಾಡ್ಬೋದು. ನಾನು ಮತ್ತೆ ಅದು ಚಿಕ್ಕ ಚಿಕ್ಕ ಕೈಯಲ್ಲಿ ತುಂಡು ಮಾಡ್ತೇನೆ. ಸೊ ಹಾಗಾಗಿ ನೋಡಿ, ನಾನು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಎಣ್ಣೆ ಜಾಸ್ತಿ ಹಾಕಬೇಡಿ, ಸ್ವಲ್ಪನೇ ಹಾಕಿ. ನಾನು ಯಾವ ಪಾತ್ರೆಯಲ್ಲಿ ಚಿಕನ್ ಬಾಯ್ಲ್ ಮಾಡಿದೆ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ನೀರುಳ್ಳಿ ಸ್ವಲ್ಪ ದಪ್ಪ ಮಾಡಿ ಕಟ್ ಮಾಡಿ, ತುಂಬ ತೆಳು ಕಟ್ ಮಾಡಬೇಡಿ. ಅದು ಒಳ್ಳೆ ಫ್ರೈ ಆಗಲಿ, ತುಂಬ ಫ್ರೈ ಆಗೋದು ಬೇಡ, ಸ್ವಲ್ಪ ಸ್ಮೂತ್ ಆದರೆ ಆಯಿತು. ಯಾಕಂದರೆ ಹಸಿ ವಾಸನೆ ಹೋಗುವ ತನಕ ಸಾಕು. ನನ್ನ ಬ್ರದರಿದ್ದು ಇವತ್ತು ಚಿಕನ್ ಶಾಪ್ ಓಪನ್ ಆಯಿತು, ಅಲ್ಹಮ್ದುಲಿಲ್ಲ. ಎಲ್ಲರೂ ದುವಾ ಮಾಡಿ ಒಳ್ಳೆಯಿಂದ ಬಿಸ್ನೆಸ್ ಆಗಲಿ ಅಂತ. ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಯಾಕಂದರೆ ನಾನು ಹಿಟ್ಟಿಗೆ ಹಾಕಿದ್ದೆ ಉಪ್ಪು ಸ್ವಲ್ಪ ಜಾಸ್ತಿ ಆಗಿತ್ತು, ನಾನು ನೋಡಲಿಲ್ಲ. ಅದಕ್ಕಾಗಿ ನೀವು ನೋಡ್ಕೊಂಡು ಹಾಕಿ. 2 ಹಸಿಮೆಣಸಿನಕಾಯಿ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕಿದರೆ ಆಯಿತು. ಮತ್ತು ಟೊಮೆಟೊ 1 ದೊಡ್ಡದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಮೂತ್ ಆಗಲಿ, ಸ್ವಲ್ಪ ಬೇಯಲಿ. ಮತ್ತು ಇದು ಕ್ಯಾರೆಟ್ ತುರಿ ಮಾಡಿದ್ದು, ಚಿಕ್ಕ ಚಿಕ್ಕ ಪೀಸ್ ತುರಿ ಮಾಡ್ತಾರಲ್ಲ ಆ ಥರ ತುರಿ ಮಾಡಿ ಹಾಕಿದ್ದೇನೆ. ನಾನು ಹೊರಗಡೆ ಕೂತ್ಕೊಂಡು ಮಾಡ್ತಾ ಇದ್ದೇನೆ, ಈ ಥರ ಸ್ಮೂತ್ ಆಗಲಿ. ಮತ್ತು ನಾವು ಆಲೂಗಡ್ಡೆ, ಬಟಾಟೆ ಅದನ್ನು ಅಷ್ಟೇ ಸಣ್ಣ ಈಗ ತುರಿ ಮಾಡಿದ್ದು ಹಾಕ್ತಾಯಿದ್ದೇನೆ. ನೋಡಿ, ನೀರಲ್ಲಿ ಹಾಕಿಟ್ಟಿದ್ದೇನೆ, ಹೇಗೆ ತೆಗೆದು ನಾನು ಅದಕ್ಕೆ ಹಾಕ್ತಾ ಇದ್ದೇನೆ. ನೀವು ಈ ಥರ ಮಾಡಿದರೆ ಆಯಿತು. ನಿಮಗೆ ಯಾವುದು ವೆಜಿಟೇಬಲ್ಸ್ ಹಾಕ್ಲಿಕ್ಕೊಂಡು ಅದು ನೀವು ವೆಜ್ ಹಾಕ್ಬೋದು, ಬೀನ್ಸ್ ಮತ್ತು ಎಂತ ಉಂಟು ಅದು ಹಾಕ್ಬೋದು. ಮತ್ತು ನೋಡಿ, ನಾನು ಚಿಕನ್ ಯಾವ ಥರ ತುಂಡು ಮಾಡ್ತಾಯಿದ್ದೇನೆ, ನೀವು ಅದೇ ಥರ ತುಂಡು ಮಾಡಿದರೆ ಆಯಿತು. ಬೇಕಾದರೆ ಹಸಿ ಇರುವಾಗಲೇ ಚಾಕು ಚಿಕ್ಕ ಚಿಕ್ಕ ತುಂಡು ಮಾಡಿನೂ ಹಾಕ್ಬೋದು. ನಾನು ಈ ಥರ ಮಾಡ್ತಾಯಿದ್ದೇನೆ. ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ, ನಾನು ಮೆಣಸಿನ ಹುಡಿ ಹಾಕ್ತಾಯಿದ್ದೇನೆ. ಇದಕ್ಕೆ ಸ್ವಲ್ಪ ಖಾರ ಮಾಡಿ, ಯಾಕಂದರೆ ನಿಮಗೆ ತಿನ್ನುವಾಗ ತುಂಬ ಟೇಸ್ಟ್ ಆಗುತ್ತೆ, ಖಾರ ಇದ್ದರೆ ಸ್ವಲ್ಪ ಖಾರ ಅಂತ. ಮತ್ತು ನೋಡಿ, ಚಿಕನ್ ಸ್ವಲ್ಪ ಹಳದಿ ಪೌಡರ್ ಹಾಕ್ತಾಯಿದ್ದೇನೆ, ಮತ್ತು ಅದು ಚಿಕನ್ ಹಾಕ್ತಾಯಿದ್ದೇನೆ. ತುಂಬ ಒಳ್ಳೆ ಮಿಕ್ಸ್ ಮಾಡಿ, ನೀವು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಹಾಕಿದರೆ ಆಯಿತು.
ಸೊ ನಾನು ಮಾಡ್ತಿರುವ ಡಿಶ್ ನೀವು ಒಂದು ಸರ್ತಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಇತ್ತು ಅಂತ. ನಾನು ಸಿಂಪಲಾಗಿ ಟೇಸ್ಟಾಗಿ ನಿಮಗೆ ತೋರಿಸ್ತಾ ಇದ್ದೇನೆ. ಇದಕ್ಕೆ ಕೊತ್ತಂಬರಿ ಹುಡಿ, ಜೀರಗದ ಹುಡಿ ಮತ್ತು ಅಂತ ಪೆಪ್ಪರ್ ಪೌಡರ್ ಮತ್ತು ಅದೆಲ್ಲ ಹಾಕಲಿಕ್ಕಿಲ್ಲ. ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೇನೆ. ಗರಂ ಮಸಾಲ ಹುಡಿ ಅದೆಲ್ಲ ಹಾಕಲಿಕ್ಕೆ ಇಲ್ಲ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ. ನೀರೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ನೋಡಿ, ಅದನ್ನು ಹಿಟ್ಟು ಕಲಸಿ ಇಟ್ಟಿದ್ದೇನಲ್ಲ, ಒಂದು ಗಂಟೆ ಕಲಸಿ ಇಟ್ಟಿದ್ದೇನೆ. ಈ ಥರ ತೆಗೆದ್ರೆ ಆಯಿತು. ಚಿಕ್ಕ ಚಿಕ್ಕ ಉಂಡೆ ಮಾಡಿ ನೀವು ಯಾವ ಥರ ಪೂರಿ ಮಾಡ್ತೀರಾ ಅದೇ ಥರ ಪೂರಿ ಮಾಡಿದರೆ ಆಯಿತು. ಸ್ವಲ್ಪ ಹಿಟ್ಟಿಗೆ ಆಚೆ ಈಚೆ ಮಾಡಿ, ಎಣ್ಣೆ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ತುಂಬ ಟೇಸ್ಟಿ ಆಗಿತ್ತು, ಬಟ್ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು. ನನಗೆ ಆ ಥರ ಅನಿಸಿದ್ದು ನಾನು ತಿನ್ನುವಾಗ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅಂತ. ಬಟ್ ನನಗದು ಯಾರದು ಕಂಪ್ಲೇಂಟ್ ಬರಲಿಲ್ಲ. ಮತ್ತು ನನ್ನ ತಂಗಿ ಹೇಳಿದ್ಲು ಉಪ್ಪು ಜಾಸ್ತಿ ಆಯಿತು ಅಂತ. ನೋಡಿ, ನಾನು ಯಾವ ಥರ ಮಾಡ್ತಾಯಿದ್ದೇನೆ ಅದೇ ಥರ ನೀವು ಮಾಡಿದರೆ ಆಯಿತು. ಬೇಕಾದರೆ ಫುಲ್ ರೌಂಡ್ ಥರನೂ ಮಾಡ್ಬೋದು. ನಾನು ಸ್ವಲ್ಪ ಸ್ಟೈಲಲ್ಲಿ ಮಾಡ್ತಾಯಿದ್ದೇನೆ ಅಷ್ಟೇ. ನೋಡಿ, ನಾನು ಸ್ವಲ್ಪ ಡಿಸೈನ್ ಮಾಡ್ತಾ ಇದ್ದೇನೆ. ಅದಕ್ಕೆ ನೀವು ಇದೇ ಥರ ಮಾಡ್ಬೋದು. ತುಂಬ ಈಸಿ ಉಂಟು, ಕಷ್ಟ ಏನೂ ಇಲ್ಲ. ಫುಲ್ ರೌಂಡ್ ಥರ ತಿರುಗಿದ್ರೂ ಆಯಿತು. ನಿಮಗೆ ಆ ಥರ ಕಷ್ಟ ಆಗುತ್ತೆ ಅಂತ ಹೇಳಿದೆ. ನಾನು ಸ್ವಲ್ಪ ಸ್ಟೈಲಲ್ಲಿ ಮಾಡ್ತಾಯಿದ್ದೇನೆ, ಸ್ವಲ್ಪ ಸೇಲ್ ಮಾಡಲಿಕ್ಕೆ ಅಲ್ವಾ, ಒಂದು ಲುಕ್ ಕಾಣುತ್ತೆ ಅಂತ. ನೋಡಿ ಯಾವ ಥರ ಹಾಕ್ತಾಯಿದೆ ಅಂತ. ಅದು ಫ್ರೈ ಆದ ಮೇಲೆ ತುಂಬಾ ಚೆಂದ ಕಾಣುತ್ತೆ. ಎಂತ ಮಾಡಲಿಕ್ಕಿಲ್ಲ, ಈ ಥರ ಮಾಡಿದರೆ ಆಯಿತು, ಕಂಪ್ಲೀಟ್ ಆಯಿತು. ನೋಡ್ತಾ ಇದ್ದೀರಲ್ವ. ನೋಡಿ, ನಾನು ರಿಟರ್ನ್ ಮತ್ತೊಂದು ಸತಿ ನಿಮಗೆ ತೋರಿಸ್ತಾ ಇದ್ದೇನೆ ಯಾವ ಥರ ಮಾಡಿದ್ದೇನೆ ಅಂತ. ನೆಂಟರೆಲ್ಲ ಬಂದರೆ ನೀವು ಸೇಲೆಲ್ಲ ಮಾಡಲಿಕ್ಕಿದ್ರೆ ಈ ಥರ ಮಾಡಿ, ಆವಾಗ ಒಂದು ಲುಕ್ಕೇ ಬೇರೆ ಇರುತ್ತೆ. ಯಾಕಂದರೆ ನಾರ್ಮಲ್ ರೋಲೆಲ್ಲ ಮಾಡೋದು ಅಂದರೆ ಅದು ನೋಡಿ, ಕಲಂಜಿ ಎಲ್ಲ ಹಾಕೋದಿಲ್ಲ, ಎಲ್ಲೆಲ್ಲ ಖಾಲಿ ಹಿಟ್ಟು ಕಲಿಸ್ತಾರೆ, ಅದರೊಳಗೆ ಮಸಾಲೆ ಹಾಕ್ತಾರೆ, ಫುಲ್ ರೌಂಡ್ ಥರ ಮಾಡ್ತಾರೆ, ಎಣ್ಣೆಯಲ್ಲಿ ಬಿಡ್ತಾರೆ. ಬಟ್ ಇದು ಸ್ವಲ್ಪ ಲುಕ್ಕು, ಅದು ಬ್ಲ್ಯಾಕ್ ಕಲರ್ ಮತ್ತು ಈ ಥರ ಲೈನ್ ಬರೋದು ಒಂಥರ ಚೆಂದ ಕಾಣುತ್ತೆ. ನಮ್ಮದು ಯಾವುದು ಅಷ್ಟೇ ಒಂಚೂರು ಚೆಂದ ಕಾಣ್ರೆ ತಿನ್ನಲಿಕ್ಕೂ ಖುಷಿ ಆಗುತ್ತೆ. ಟೇಸ್ಟಿನೂ ಇರಬೇಕು, ನೋಡಲಿಕ್ಕೆ ಚೆಂದನೂ ಕಾಣಬೇಕು ಅಲ್ವಾ. ನೋಡಿ ಯಾವ ಥರ ಕಾಣ್ತಿದೆ ಅಂತ ನೋಡಿ, ತುಂಬಾ ಚೆಂದ ಕಾಣುತ್ತೆ. ಸೊ ಇದು ಸೇಲ್ ಮಾಡಿದೆ, ಎಲ್ಲ ಖಾಲಿ ಆಯಿತು. ನಾನು ಸೇಲ್ ಮಾಡಿರೋದು ತುಂಬಾ ಮಾಡಿದ್ದೆ ನಾನು, ಸ್ವಲ್ಪ ಅಲ್ಲ. ಜಸ್ಟ್ ನಿಮಗೆ ನಾನು ವಿಡಿಯೋ ತೋರಿಸಿ ಸ್ವಲ್ಪ ಮಾಡಿದ್ದೆ ಮತ್ತು ತುಂಬ ಮಾಡಿದ್ದೆ, ಸೇಲ್ ಮಾಡಿದ್ದೆ. ನೋಡಿ ಈ ಥರ ಮಾಡಿದರೆ ಆಯಿತು. ನನಗೆ ಎಂತ ದಸರೆಗೆ ನೀವೇನಾದರೂ ಡಿಶೆಲ್ಲ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಅದಕ್ಕೆ ಇದೆಲ್ಲ ಮಾಡೋದಂತ ಗೊತ್ತಿಲ್ಲ. ನಮ್ಮ ಉಪವಾಸ ಎಲ್ಲ ಇಡಲಿಕ್ಕೆಲ್ಲ ಉಂಟು ಅಂತ. ಸೊ ಅದೆಲ್ಲ ಏನೆಲ್ಲ ತಿಂತೀರಿ ನಂಗೆ ಗೊತ್ತಿಲ್ಲ. ಸೊ ಕಮೆಂಟ್ ಮಾಡಿ ಹೇಳಿ, ಆವಾಗ ನಾನು ನಿಮಗೆ ರೆಸಿಪಿ ಮಾಡಿ ತೋರಿಸ್ತೇನೆ. ಸೊ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಫ್ರೆಂಡ್ಸ್ಗೆ ನನ್ನ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಲಿಕ್ಕೆ ಹೇಳಿ ಆದಷ್ಟು. ನನ್ನ ಬ್ರದರ್ದು ಚಿಕನ್ ಶಾಪ್ ಓಪನ್ ಆಗಿದೆ. ಸೊ ಎಲ್ಲರೂ ದುವಾ ಮಾಡಿ, ಇವತ್ತು ಓಪನ್ ಆಯಿತು. ಸೊ ಎಲ್ಲರೂ ದುವಾ ಮಾಡಿ, ನಿಮ್ಮ ದುವಾದಿಂದ ನಮ್ಮ ತಮ್ಮನದು ಬಿಸ್ನೆಸ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ದುವಾ ಮಾಡಿದವರಿಗೆ ಎಲ್ಲರಿಗೆ.